ಬೆಂಗಳೂರಿಯನ್ ಐ ಕ್ಯಾನ್ ಟೇಕ್ ಶುಭ ಮುಂಜಾನೆ ಶುಭೋದಯ ಅಂತ ಹೇಳ್ತಾ ಇದ್ವಿ. ಈಗ ನಾವು ಟೀ ಬ್ರೇಕ್ ಅಂತ ಇಲ್ಲಿ ಹೊರಗೆ ಬಂದರು JP ನಗರಲ್ಲಿ. ಇಲ್ಲಿ ಅದ್ಭುತವಾದ ಒಂದು ಪಾರ್ಕ್ ಇದೆ, ಎಲ್ಲ ಕಡೆ ಗ್ರೀನರಿ. ಸೊ ಇಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಸ್ಟ್ಯಾಚ್ಯೂ ಹಾಗೂ ಅವರ ಮೆಸೇಜ್ಗಳು ಈ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅವೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಕಂಡು ತುಂಬ ಖುಷಿ ಆಯಿತು. ಸೊ ಈ ವ್ಲಾಗ್ ಒಂದು ಮಾಡಬೇಕಂತ ಇಲ್ಲಿ ಬಂದಿದ್ದೇನೆ. ಸ್ವಾಮಿ ವಿವೇಕಾನಂದರು ಕಲ್ಕತ್ತಾ ನಗರದಲ್ಲಿ ಜನಿಸ್ತಾರೆ. ನೀವು ಪಠ್ಯದಲ್ಲಿ ಓದಿರ್ಬೋದು. ಸ್ವಾಮಿ ವಿವೇಕಾನಂದರು ಕಲ್ಕತ್ತಾ ಮಹಾನಗರದಲ್ಲಿ ವಿಶ್ವನಾಥ್ ದತ್ತ ಮತ್ತು ಭುವನೇಶ್ವರಿ ದೇವಿಯವರ ಮೂರನೇ ಮಗನಾಗಿ ಜನಿಸ್ತಾನೆ. ಇವರು ತುಂಟರಾಗಿದ್ದರು ಬಾಲ್ಯ ಜೀವನದಲ್ಲಿ ಅಂತ ನೀವು ಕೇಳಿದ್ದೀರ. ಹಾಗೆ ಅವರು ಬಾಲ್ಯ ಜೀವನದಲ್ಲಿ ತುಂಬ ತುಂಟ ಹಾಗೂ ಪ್ರಚಂಡ ಬುದ್ಧಿಶಕ್ತಿಯನ್ನು ಹೊಂದಿದವರಾಗಿರ್ತಾರೆ. ಬಾಲ್ಯದಲ್ಲಿ ಇವರಿಗೆ ವೀರೇಶ್ವರ ಎಂದು ಹೆಸರಿರುತ್ತೆ, ಬಟ್ ದಾಖಲೆಗಳಲ್ಲಿ ಇವರನ್ನು ನರೇಂದ್ರನಾಥ್ ದತ್ತ ಅಂತ ಬಿಂಬಿಸಿರ್ತಾರೆ. ಅವರ ಒಂದು ಅತ್ಯುನ್ನತ ಕೋರ್ಸ್ಗಳು ಸಮಾಜಕ್ಕೆ ಕೊಟ್ಟಿರೋದು ಇಲ್ಲಿ ನೀವು ನೋಡ್ಬೋದು. ಇವರ ಬಾಲ್ಯ ಜೀವನದ ಬಗ್ಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ಕಂಡು ತುಂಬ ಸಂತೋಷವಾಯಿತು. ಸುಮಾರು ನಾವು ಹುಟ್ಟೋಕ್ಕಿಂತ ಸುಮಾರು 100 ವರ್ಷಗಳ ಹಿಂದೆಯೇ ಅವರು ಅಸ್ತಂಗತರಾಗಿರುತ್ತಾರೆ. ಇವರ ಒಂದು ಮೆಸೇಜ್, ಇವರ ಒಂದು ಆದರ್ಶ ವ್ಯಕ್ತಿತ್ವ ನಮಗೆಲ್ಲ ಮಾದರಿ ಅಂತ ಹೇಳ್ತಾ ಈ ಶಾರ್ಟನ್ನು ಮುಗಿಸ್ತೀನಿ. ಸೊ ಫೈನಲಾಗಿ ಹೇಳಬೇಕಂದ್ರೆ ಸ್ವಲ್ಪ ಬುಕ್ಸ್ ವಗೇರಾ ಶಬ್ದಕೋಶವನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ, ಹಾಗೂ ಫೇಸ್ಬುಕ್ ಇಂಥ ಮಾಹಿತಿಗಳನ್ನು ಕಡಿಮೆ ಮಾಡಿ ಶಬ್ದಕೋಶವನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ರೀಡ್ ಬುಕ್ಸ್ ಬೆಟರ್. ಸೊ ಅವರ ಒಂದು ಅತ್ಯುನ್ನತವಾದ ಒಂದು ಕೋಟ್ ಇಲ್ಲಿ ಬರೆದು ಹಚ್ಚಿದ್ದಾರೆ. ಅಂದರೆ ಅದು ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ. ಸಮಸ್ತ ಜಗತ್ತಿನ ಎಲ್ಲ ಒಂದು ಶಕ್ತಿ ನಿನ್ನಲ್ಲಿ ಇರುವುದು. ಸೊ ನಿಮ್ಮನ್ನು ನೀವು ಕಮ್ಜೋರ್ ಅಥವಾ ನಿಮ್ಮನ್ನು ನೀವು ದುರ್ಬಲರೆಂದು ಯಾವತ್ತೂ ಭಾವಿಸಬೇಡಿ. ಎವ್ರಿಥಿಂಗ್ ಯು ಕ್ಯಾನ್ ಅಚೀವ್. ಯಾ, that's why he is a great man.